ಹಾಸನ ಜಿಲ್ಲೆ ಆಲೂರು ಪಟ್ಟಣದ ಹಳೆ ಆಲೂರು ಬಳಿ ಸಂಭವಿಸಿದಂತಹ ಒಂದು ನಿಗೂಢ ರೀತಿಯ ಬೃಹತ್ ಆಗಿರ್ತಕ್ಕಂಥ ಸ್ಫೋಟದಿಂದಾಗಿ ಇಡೀ ಮನೆ ಜಖಂಗೊಂಡಿರ್ತಕ್ಕಂಥದ್ದು. ಘಟನೆಯಲ್ಲಿ ಇಬ್ಬರು ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡಿದ್ದಾರೆ. ಘಟನಾ ಸ್ಥಳದಲ್ಲಿ ನಾವಿದ್ದೀವಿ. ಇದು ಹಳೆ ಆಲೂರು ಗ್ರಾಮ. ಈ ಗ್ರಾಮದ ಸುದರ್ಶನ್ ಅಂತಕ್ಕಂಥವ್ರ ಮನೆ ನಾವು ನೋಡ್ತಾ ಇದ್ವಿ. ಎಷ್ಟು ಭೀಕರ ಸ್ವರೂಪದಲ್ಲಿ ಇದೊಂದು ಬ್ಲಾಸ್ಟ್ ಆಗಿದೆ ಅಂತೇಳಿ. ಮನೆಯ ಹೊರಗಡೆ ಇದೇನು ನಾವು ನೋಡ್ತಾ ಇದ್ದೀವಿ, ಸಿಲಿಂಡರ್ ಇದೆ. ಸಿಲಿಂಡರ್ ಸ್ಫೋಟ ಅಂತೇಳಿ ಹೇಳಲಾಗ್ತಿತ್ತು, ಅಂದರೆ ಅನಿಲ ಸೋರಿಕೆಯಾಗಿ ಬ್ಲಾಸ್ಟ್ ಆಗಿದೆ ಅಂತೇಳಿ. ಆದರೆ ಅಧಿಕೃತವಾಗಿ ಈಗ ನಮಗೆ ಲಭ್ಯ ಆಗ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಿಲಿಂಡರ್ ಅನಿಲ ಸೋರಿಕೆಯಾಗಿ ಯಾವುದೇ ಬ್ಲಾಸ್ಟ್ ಸಂಭವಿಸಿಲ್ಲ ಅಂತಕ್ಕಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಪಟಾಕಿಗಳನ್ನು ಸಂಗ್ರಹಿಸಿ ಕೂಡ ಒಂದು ಬ್ಲಾಸ್ಟ್ ಆಗಿಲ್ಲ ಅಂತಕ್ಕಂಥದ್ದು ಬಹುತೇಕ ಸ್ಪಷ್ಟತೆ ಸಿಕ್ಕಿದೆ. ಆದರೆ ಅದಲ್ಲದೆ ಮತ್ತೆ ಯಾವ ರೀತಿಯ ಸ್ಫೋಟ ಆಯಿತು ಅಂತಕ್ಕಂಥ ಸಹಜವಾಗಿರ್ತಕ್ಕಂಥ ಅನುಮಾನ ಮೂಡ್ತಾ ಇದೆ. ಸ್ಥಳಕ್ಕೀಗ ಪೊಲೀಸರೆಲ್ಲರೂ ಕೂಡ ಬಂದು ಪ್ರಾಥಮಿಕವಾಗಿ ಒಂದಷ್ಟು ಪರಿಶೀಲನೆ ನಡೆಸಿದ್ದಾರೆ. ಈಗ ಮಂಗಳೂರಿನಿಂದ ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳು ತಂಡ ಕೂಡ ಬರ್ತಾ ಇದೆ, ಬಂದು ಪರಿಶೀಲನೆ ನಡೆಸಿದ್ದಾರೆ. ಭೀಕರತೆ ನಾವು ನೋಡ್ತಾ ಇದ್ದೀವಿ. ಹಿಂದ್ಗಡೆ ಮನೆ, ಇದು ಮುಖ್ಯವಾಗಿ ಒಂದು RCC ಮನೆ ಇದೆ. ಆ ಮನೆಯ ಮುಗ್ಗೆ ಹೊಂದ್ಕೊಂಡಾಗೆ ಒಂದಷ್ಟು ಶೀಟ್ಗಳನ್ನ ಹಾಕಿ ಒಂದು ಪ್ರದೇಶವನ್ನು ನಿರ್ಮಾಣ ಮಾಡಲಾಗಿತ್ತು. ಆ ಪ್ರದೇಶದಲ್ಲಿ ಒಂದು ಬ್ಲಾಸ್ಟ್, ನಾವು ಆ ಕಲ್ಲಿನ ಮೇಲೆ ತೋರಿಸ್ತಾ ಹೋಗ್ಬೋದು, ಅಲ್ಲಿ ಏನೋ ಒಂದಷ್ಟು ವಸ್ತುಗಳಿದೆ. ಅದೇ ರೀತಿಯಾಗಿರ್ತಕ್ಕಂಥ ವಸ್ತುಗಳು, ಅಂದರೆ ಡಿಟೋನೇಟರ್ ಮಾದರಿಯ ವಸ್ತುಗಳು ಬ್ಲಾಸ್ಟ್ ಆಗಿರಬಹುದಾ ಅಂತಕ್ಕಂಥ ಅನುಮಾನ ಸಹಜವಾಗಿ ಮೂಡ್ತಾ ಇದೆ. ಅದರಿಂದಾಗಿನೇ ಆ ಒಂದು ಬ್ಲಾಸ್ಟಿಂದಾಗಿ ಕಾಂಪೌಂಡ್ ಕೂಡ ಕುಸಿದು ಬಿದ್ದಿದೆ. ಜೊತೆಗೆ ಅಲ್ಲಿ ಶೀಟ್ಗಳು ಹಾಕಿದ್ರು, ಅಂದರೆ ತಗಡಿನ ಶೀಟ್ಗಳು. ಈ ಒಂದು ಬ್ಲಾಸ್ಟ್ನ ಭೀಕರತೆಗೆ ಆ ತಗಡಿನ ಶೀಟ್ ಎಲ್ಲಿ ಹೋಗಿದೆ ಅಂತ ನಾವು ನೋಡ್ಬೋದು. ಸುಮಾರು 50 ಅಡಿ ಎತ್ತರದ ಮರದ ಮೇಲೆ ಹೋಗಿ ಆ ತಗಡಿನ ಶೀಟ್ ಕೂತ್ಕೊಂಡಿದ್ದಾರೆ. ಅದರ ಈ ಒಂದು ಬ್ಲಾಸ್ಟ್ನ ಭೀಕರತೆ ಎಷ್ಟಿತ್ತು ಅಂತೇಳಿ ನಾವು ಗಮನಿಸ್ಬೋದು. ಅಷ್ಟು ಎತ್ತರಕ್ಕೆ ಹೋಗಿ ಅದರ ಒಂದು ತಗಡಿನ ಶೀಟ್ ಕೂತಿದೆ. ಮತ್ತು ಅದ್ರ ಮೇಲೆ ಹಾಕಿದಂಥ ಎಲ್ಲ ಕಂಪ್ಲೀಟ್ ತಗಡುಗಳೆಲ್ಲವೂ ಕೂಡ ದೂರಕ್ಕೆ ಹಾರಿ ಬಿದ್ದಿದೆ. ನಾವು ನೋಡ್ತಾ ಇದ್ದೀವಿ. ಕಂಪ್ಲೀಟ್ ಆಗಿ ಅಷ್ಟು ದೊಡ್ಡ ಪ್ರಮಾಣದ ಬ್ಲಾಸ್ಟ್ ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ಆಗಿರ್ತಕ್ಕಂಥದ್ದು. ಈ ಮನೆ ಸುದರ್ಶನ್ ಅಂತಕ್ಕಂಥ ವ್ಯಕ್ತಿಗೆ ಸೇರಿರ್ತಕ್ಕಂಥದ್ದು. ಮನೆಯೊಳಗೆ ಇದ್ದಂಥ ಸುದರ್ಶನ್ ಮತ್ತೆ ಆತನ ಪತ್ನಿ ಕಾವ್ಯ ಇಬ್ಬರೂ ಕೂಡ ಗಂಭೀರ ಸ್ವರೂಪದಲ್ಲಿ, ಏನು ಕಾವ್ಯ ಅವರ ಕಾಲುಗಳೆಲ್ಲವೂ ಕೂಡ ಛಿದ್ರ ಆಗಿ ಹೋಗಿದ್ದಾವೆ. ಸುದರ್ಶನ್ಗೂ ಕೂಡ ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಅವರ ಮನೆಯಲ್ಲಿ ಒಟ್ಟು 6 ಜನ ಇರ್ತಾರೆ. ಸುದರ್ಶನ್ ಅವರ ತಂದೆ, ಅವರ 2 ಮಕ್ಕಳು, ಮತ್ತೊಬ್ಬರು ಸಂಬಂಧಿಕರ ಒಂದು ಮಗು. ಒಟ್ಟು 6 ಜನ ಇರ್ತಾರೆ. 6 ಜನರಲ್ಲಿ ಇಬ್ಬರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿದೆ, ಉಳಿದವರಿಗೆ ಸಣ್ಣ ಪುಟ್ಟ ಪ್ರಮಾಣದ ಗಾಯಗಳಾಗಿದೆ. ಅದೃಷ್ಟವಶಾತ್ ಈ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಮನೆಯ ಹೊರಗಡೆ, ಅಂದ್ರೆ ಗೋಡೆಯಿಂದ ಆಚೆ ಕಾಂಪೌಂಡ್ ಸಮೀಪ ಆಗಿರ್ತಕ್ಕಂಥದ್ದು. ಅದರ ತೀವ್ರತೆಗೆ ಇಷ್ಟೆಲ್ಲ ದೊಡ್ಡ ರೀತಿಯ ಅನಾಹುತ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೆ ನಿರ್ದಿಷ್ಟವಾಗಿ ಈ ಒಂದು ಬ್ಲಾಸ್ಟ್ಗೆ ಏನು ಕಾರಣ, ಈ ವ್ಯಕ್ತಿ ಏನು ಕಲ್ಲು ಕ್ವಾರಿಗಳಿಗೆ ಬ್ಲಾಸ್ಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಡಿಟೋನೇಟರ್ಗಳನ್ನು ಸಪ್ಲೈ ಮಾಡ್ತಾ ಇದ್ರು ಅಂತಕ್ಕಂಥ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ. ಅದೇ ರೀತಿ ಅದೆಲ್ಲವೂ ಕೂಡ ತನಿಖೆಯಿಂದ ಸ್ಪಷ್ಟ ಆಗಬೇಕಾಗುತ್ತೆ. ಅದನ್ನೇನಾದ್ರು ಇಲ್ಲಿ ತಂದು ಸಂಗ್ರಹಿಸಿ ಇಟ್ಟಿದ್ರ, ಅದರಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಬ್ಲಾಸ್ಟ್ ಆಯ್ತಾ, ಅದರ ತೀವ್ರತೆಗೆ ಇಷ್ಟೆಲ್ಲ ಅನಾಹುತ ಆಯ್ತಕ್ಕಂಥ ಒಂದು ಕಡೆ. ಆದರೆ ಅದೃಷ್ಟವಶಾತ್ ಇದೊಂದು ಸಿಂಗಲ್ ಹೌಸ್. ಇದು ನಾವು ನೋಡ್ತಾ ಇದೀವಿ. ಅಕ್ಕಪಕ್ಕ ಎಲ್ಲೂ ಕೂಡ ಒಂದು 50-60 ಮೀಟರ್ ದೂರದಲ್ಲಿ ಆ ಭಾಗದಲ್ಲಿ ಒಂದಷ್ಟು ಮನೆಗಳು ಕಾಡುತ್ತದೆ. ಆದರೆ ಅಕ್ಕಪಕ್ಕ ಎಲ್ಲೂ ಕೂಡ ಮನೆಗಳಿಲ್ಲ. ಅದೊಂದು ದೊಡ್ಡ ಅನಾಹುತವನ್ನು ತಪ್ಪಿಸಿದೆ ಅಂತಲೇ ಹೇಳ್ಬೋದಾಗುತ್ತೆ. ಯಾಕೆಂತಂದ್ರೆ ಅಕ್ಕಪಕ್ಕ ಮನೆಗಳಿದ್ದರೆ ಆವಾಗ ಅದರಿಂದ ಆಗ್ತಿದ್ದಂಥ ಎಫೆಕ್ಟೇ ದೊಡ್ಡ ಪ್ರಮಾಣದಲ್ಲಿ ಆಗ್ತಿತ್ತು. ಅದೃಷ್ಟವಶಾತ್ ಇದೊಂದು ಸಿಂಗಲ್ ಹೌಸ್ ಇದೆ, ಹಾಗಾಗಿನೇ ದೊಡ್ಡ ರೀತಿಯ ಒಂದು ಅನಾಹುತ ತಪ್ಪಿದೆ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ದೊಡ್ಡ ಒಂದು ಭೀಕರತೆ ಕಾರಣ ಆಗಿರ್ತಕ್ಕಂಥ ಈ ಒಂದು ನಿಗೂಢ ಸ್ಫೋಟಕ್ಕೆ ಕಾರಣ ಏನು ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡಿದೆ. ಸದ್ಯ ಈಗ ತೀವ್ರ ಸ್ವರೂಪದಲ್ಲಿ ಗಾಯಗೊಂಡಿದ್ದಂಥ ಸುದರ್ಶನ್ ಮತ್ತು ಕಾವ್ಯ ಇಬ್ಬರನ್ನು ಕೂಡ ಹಾಸನದ ಹಿಮ್ಸ್ನಿಂದ ಬೆಂಗಳೂರಿನ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅವರಿಬ್ಬರು ಕೂಡ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಪೊಲೀಸರು ಈ ಒಂದು ಬ್ಲಾಸ್ಟ್ಗೆ ಕಾರಣ ಏನು ಅಂತಕ್ಕಂಥ ನಿಟ್ಟಿನಲ್ಲಿ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.